ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಾದ್ರೆ ಯುದ್ಧ ಬೇಡ, ಪಾಕಿಸ್ತಾನ ಜೊತೆಯಲ್ಲಿ ನಾವು ಶಾಂತಿ ಅಂತೇಳಿ ಹೇಳಿದ್ದಾರೆ. ಬಹುಶಃ ವಯಸ್ಸಾಗಿದೆ, ಅದಕ್ಕೋಸ್ಕರ ಏನು ಹೇಳಬೇಕು ಅಂತೇಳಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಪಾಕಿಸ್ತಾನದಿಂದ ಪ್ರೇರಿತರಾಗಿ ಭಯೋತ್ಪಾದಕರು ನಿಶಸ್ತ್ರವಾದಂಥ ಯಾತ್ರಿಕರ ಮೇಲೆ ಯಾರು ಕಾಶ್ಮೀರಿನ ಕಣ್ತುಂಬಿ ನೋಡ್ಲಿಕ್ಕೆ ಹೋಗಿದ್ರು ಅಂಥವರನ್ನು ಧರ್ಮವನ್ನು ಕೇಳಿ, ಅವರ ಐ ಡಿಗಳನ್ನು ಕೇಳಿ, ಅವರು ಹಿಂದೂ ಅಂಥೇಳಿ ಗೊತ್ತಾದ ನಂತರ ಅವರನ್ನು ಶೂಟೌಟ್ ಮಾಡಿದ್ದು. ಇದು ಪಾಕಿಸ್ತಾನದ ಮಾನಸಿಕತೆ ಗೊತ್ತಾಗ್ತದೆ. ಉರಿ ಘಟನೆ ಆದಾಗ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಪುಲ್ವಾಮಾ ಘಟನೆ ಆದಾಗೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಅವಶ್ಯಕತೆ ಇಲ್ಲ. ಇವತ್ತು ಈ ಎಲ್ಲ ಘಟನೆಗಳ ಹಿಂದೆ ಪಾಕಿಸ್ತಾನ ಸೇನೆಯ ಸರ್ವೋಚ್ಚ ಅಧಿಕಾರಿ ಮುನೀರ್ ನೇರವಾಗಿ ಅವನ ಕೈವಾಡ ಇದೆ. ಇವತ್ತು 26 ಜನ ಏನು ಹಿಂದೂಗಳು ಭಯೋತ್ಪಾದಕರ ದಾಳಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಇಡೀ ದೇಶ ಇವತ್ತು ಸೇಡನ್ನು ಕೇಳ್ತಾ ಇದೆ. ಇವತ್ತು ಭಾರತಕ್ಕೆ ಬೇಕಾಗಿರೋದು ಮುನೀರನ ತಲೆ. ಯಾಕಂದರೆ ಈ ಘಟನೆಯಲ್ಲಿ ಪಾಕಿಸ್ತಾನ ಸೇನಾಧಿಕಾರಿ ಮುನೀರ್ ನೇರವಾಗಿ ಹೊಣೆಯಾಗಿದ್ದಾನೆ. ಅವನ ತಲೆ ಬೇಕು. ಅದಕ್ಕೋಸ್ಕರ ನಮಗೆ ಪೂರ್ಣವಾದಂಥ ವಿಶ್ವಾಸ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಇದೆ. ನಿಶ್ಚಿತವಾಗಿ ಪಾಕಿಸ್ತಾನ ಮೇಲೆ ಯುದ್ಧವನ್ನು ಸಾರ್ತಾರೆ. ನಮ್ಮ ಜನರ ಏನು ಹತ್ಯೆ ಆಗಿದೆ ಅದರ ಸೇಡನ್ನು ತೀರಿಸ್ಕೊಳ್ತಾರೆ ಮತ್ತು ಜಗತ್ತಿನ ಭೂಪಟದಿಂದ ಪಾಕಿಸ್ತಾನ ಅನ್ನುವಂಥ ಪಾಪವನ್ನು ಮುಗಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ನಮ್ಮ ಸೇನೆಯ ಮೇಲೆ ಕೂಡ ನಮಗೆ ವಿಶ್ವಾಸ ಇದೆ. ಕೇಂದ್ರ ಸರ್ಕಾರ, ಭಾರತ ಸರ್ಕಾರದ ನಿರ್ದೇಶ ಬಂದ ತಕ್ಷಣವೇ ಪಾಕಿಸ್ತಾನ ಭೂಪಟದಿಂದ ಮಾಯ ಆಗ್ತದೆ ಅಂತೇಳಿ ನಮಗೆ ಪೂರ್ಣವಾದಂಥ ವಿಶ್ವಾಸ ಇದೆ. ಭಾರತಕ್ಕೆ ಮುನೀರನ ತಲೆಯನ್ನು ತಂದು ಭಯೋತ್ಪಾದಕರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತೇಳಿ ಜಗತ್ತಿಗೆ ಭಾರತ ತೋರಿಸ್ಕೊಡ್ತದೆ ಅನ್ನೋಂಥದ್ದು ವಿಶ್ವಾಸ ಇದೆ.